ಅನುದಿನದ ಆಹಾರ ಜೂನ್ 1 ಸೋಮವಾರ. ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಯೆಹೋಶುವ 1ನೇ ಅಧ್ಯಾಯ 5ನೇ ವಚನ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ದೇವರ ವಾಗ್ದಾನಗಳಲ್ಲಿ ಈ ಮೇಲಿನ ವಾಗ್ದಾನವು ಅತ್ಯಂತ ಅಮೂಲ್ಯವಾದುದಾಗಿದೆ. ಯೆಹೋಶುವನಿಗೆ ಈ ವಾಗ್ದಾನವನ್ನು ನೀಡಿದ ದೇವರು ಸರಿಸುಮಾರು 1300 ವರ್ಷಗಳ ನಂತರವೂ ಇದನ್ನ ಪುನರುಚ್ಚರಿಸಿದ್ದಾರೆ. ಅಪೊಸ್ತಲನಾದ ಪೌಲನು ಇದೇ ವಾಗ್ದಾನವನ್ನು ನಮಗೆ ನೆನಪಿಸುತ್ತಾನೆ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾರೆ. ಇಬ್ರಿಯ 13:15ನೇ ವಚನ. ಹೌದು, ದೇವರ ವಾಗ್ದಾನಗಳು ಎಂದೆಂದಿಗೂ ಆತನ ಮಕ್ಕಳಿಗೆ ಸೇರಿವೆ. ನಾವು ಆತನ ಮೇಲಿನ ನಮ್ಮ ಹಿಡಿತವನ್ನು ಸಡಿಲಗೊಳಿಸಬಹುದು. ಆತನನ್ನು ಬಿಟ್ಟು ದೂರ ಹೋಗುವ ಆಲೋಚನೆಯನ್ನೂ ಸಹ ಮಾಡಬಹುದು. ಆದರೆ ಕರ್ತನು ನಮ್ಮ ಮೇಲಿರುವ ತನ್ನ ಪ್ರೀತಿಯ ಹಿಡಿತವನ್ನು ಎಂದಿಗೂ ಸಡಿಲಿಸುವುದಿಲ್ಲ, ಅಥವಾ ಆತನು ನಮ್ಮನ್ನು ಬಿಟ್ಟು ಎಂದಿಗೂ ಹೋಗುವುದಿಲ್ಲ. ಒಬ್ಬ ಸಣ್ಣ ಹುಡುಗನಿಗೆ ಈಜುವುದನ್ನು ಕಲಿಸುವಾಗ ಆತನ ಸೊಂಟಕ್ಕೆ ಒಂದು ಬಲವಾದ ಹಗ್ಗವನ್ನು ಕಟ್ಟಿ ಅದರ ಇನ್ನೊಂದು ತುದಿಯನ್ನು ದಂಡೆಯ ಮೇಲಿಂದ ಸುರಕ್ಷಿತವಾಗಿ ಹಿಡಿದುಕೊಂಡಿರುತ್ತಾರೆ. ಆ ತರಬೇತಿದಾರನು ದಡದ ಮೇಲೆ ಸುರಕ್ಷಿತವಾಗಿ ನಿಂತು ಹಗ್ಗವನ್ನು ಹಿಡಿದಿರುವಾಗ ಮಗು ನೀರಿನಲ್ಲಿ ಈಜಲು ಪ್ರಾರಂಭಿಸುತ್ತದೆ. ಹಗ್ಗವನ್ನು ತುಂಬ ಬಿಗಿಯಾಗಿ ಹಿಡಿದುಕೊಂಡಿದ್ದರೆ ಆ ಹುಡುಗನು ಎಂದಿಗೂ ಈಜುವುದನ್ನು ಕಲಿಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಆ ತರಬೇತಿದಾರನು ಹಗ್ಗವನ್ನು ಸ್ವಲ್ಪ ಸಡಿಲಗೊಳಿಸಿ ಮಗು ಈಜಬಲ್ಲುದೇ ಎಂದು ಗಮನಿಸುತ್ತಾನೆ. ಕೆಲವೊಮ್ಮೆ ಹುಡುಗನು ಸರಿಯಾಗಿ ಈಜುತ್ತಾನೆ, ಆದರೆ ಇನ್ನೂ ಕೆಲವು ಬಾರಿ ಅವನು ಮುಳುಗಲು ಪ್ರಾರಂಭಿಸುತ್ತಾನೆ. ಆದರೂ ಹಗ್ಗವನ್ನು ಹಿಡಿದಿರುವವನು ಆತನನ್ನು ಮುಳುಗಿ ಹೋಗಲು ಎಂದಿಗೂ ಬಿಡುವುದಿಲ್ಲ. ಮಗು ಮುಳುಗುತ್ತಿರುವುದನ್ನು ಕಂಡ ತಕ್ಷಣ ಅವನು ಹಗ್ಗವನ್ನು ಬೇಗನೆ ಎಳೆದು ಆತನನ್ನು ಮತ್ತೆ ಮೇಲಕ್ಕೆತ್ತುತ್ತಾನೆ. ಹೆದರಿದ ಮಗುವಿಗೆ ನಾನು ನಿನ್ನನ್ನು ಬಿಟ್ಟು ಹೋಗಿಲ್ಲ, ನಾನು ನಿನ್ನನ್ನು ಕೈ ಬಿಟ್ಟಿಲ್ಲ, ನಾನು ನಿನ್ನನ್ನು ನನ್ನ ಕೈಯಲ್ಲಿ ಸುರಕ್ಷಿತವಾಗಿ ಹಿಡಿದುಕೊಂಡಿದ್ದೇನೆ ಎಂದು ಹೇಳಿ ಧೈರ್ಯ ತುಂಬುತ್ತಾನೆ. ಅದು ಆ ಮಗುವಿಗೆ ಎಷ್ಟೋ ನೆಮ್ಮದಿ ಮತ್ತು ಸಂತೋಷವನ್ನು ನೀಡುತ್ತದೆ. ಅದೇ ರೀತಿ ನಮ್ಮ ಆತ್ಮೀಕ ಜೀವನದಲ್ಲಿಯೂ ಸಹ ಕರ್ತನು ನಮಗೆ ಕಲಿಯಲು ಮತ್ತು ಬೆಳೆಯಲು ಅವಕಾಶಗಳನ್ನು ನೀಡುತ್ತಾನೆ. ಕೆಲವೊಮ್ಮೆ ಆತನು ಹಗ್ಗವನ್ನು ಸ್ವಲ್ಪ ಸಡಿಲಗೊಳಿಸುತ್ತಾನೆ. ಅಂಥ ಕ್ಷಣಗಳಲ್ಲಿ ನಾವು ಕರ್ತನು ನನ್ನನ್ನು ಕೈ ಬಿಟ್ಟಿದ್ದಾನೆ, ದೇವರು ನನ್ನ ಪ್ರಾರ್ಥನೆಗಳನ್ನು ಕೇಳುತ್ತಿಲ್ಲ ಎಂದು ದುಃಖಿಸಬಹುದು. ಆದರೆ ವಾಸ್ತವಿಕವಾಗಿ ಕರ್ತನು ನಮ್ಮನ್ನು ತನ್ನೊಂದಿಗೆ ಪ್ರೀತಿಯ ಪಾಶಗಳಿಂದ ಬಂಧಿಸಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಕರ್ತನ ಪ್ರೀತಿಯು ನಮ್ಮನ್ನು ನಿರಂತರವಾಗಿ ಹಿಂಬಾಲಿಸುತ್ತದೆ. ಕಳೆದು ಹೋದ ಕುರಿಯನ್ನು ಹುಡುಕುವ ಆ ಕುರುಬನಂತೆ ಆತನು ನಮ್ಮನ್ನು ಹುಡುಕುತ್ತಾನೆ. ಕಳೆದು ಹೋದ ತನ್ನ ಬೆಳ್ಳಿಯ ನಾಣ್ಯವನ್ನು ಕಂಡುಕೊಂಡ ನಂತರ ಬಹು ಸಂತೋಷ ಪಡುವ ಸ್ತ್ರೀಯಂತೆ ಆತನು ನಮ್ಮನ್ನು ನೋಡಿ ಸಂತೋಷ ಪಡುತ್ತಾನೆ. ದಾರಿ ತಪ್ಪಿದ ಮಗನ ಹಿಂತಿರುವಿಕೆಗಾಗಿ
ಹಂಬಲಿಸುವ ತಂದೆಯಂತೆ ಆತನು ನಮಗಾಗಿ ಕಾತುರದಿಂದ ಕಾಯುತ್ತಾನೆ. ಆತನು ನಮ್ಮನ್ನು ಪ್ರೀತಿಯಿಂದ ಅಪ್ಪಿಕೊಂಡು, ನಾನು ನಿನ್ನನ್ನು ಬಿಟ್ಟು ಹೋಗಲು ಬಯಸುವುದಿಲ್ಲ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಪೂರ್ವಕಾಲ ವೃತ್ತಾಂತ 15 ಮತ್ತು 16 ಅಧ್ಯಾಯಗಳು. ಸಂಜೆ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 27ರಿಂದ 50 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.